ಯೂಟ್ಯೂಬ್ ಲೈವ್ಗೆ ಹೋದರೆ ವಾಚಿಂಗ್ ಅವರ್ಸು ಬೇಗ ಬರುತ್ತೆ ಅಂಥೇಳಿ ಯೂಟ್ಯೂಬ್ ಲೈವ್ ಮಾಡ್ತೀರಾ. ಆದರೆ ಅದರಲ್ಲಿ ಸುಮಾರು ತಪ್ಪುಗಳನ್ನ ಮಾಡಿರ್ತೀರ. ಅದು ಯಾವ್ಯಾವ ತಪ್ಪುಗಳು, ಈ ತಪ್ಪುಗಳನ್ನ ಮಾಡೋದ್ರಿಂದ ಯಾಕೆ ನಿಮಗೆ ಮಾನಿಟೈಸೇಷನ್ ಆಗೋದಿಲ್ಲ? ಯೂಟ್ಯೂಬಲ್ಲಿ ನೀವು ನಿಜವಾಗ್ಲೂ ಅರ್ನಿಂಗ್ಸ್ ಮಾಡಬೇಕು ಅಂತ ಹೇಳಿದ್ರೆ ಮೇಯ್ನಾಗಿ ಮಾನಿಟೈಸೇಷನ್ ಆಗಲೇಬೇಕು. ಮಾನಿಟೈಸೇಷನ್ ಆಗೋದಕ್ಕೆ ಯೂಟ್ಯೂಬ್ ಲೈವಲ್ಲಿ ನೀವೇನಾದರೂ ತಪ್ಪು ಮಾಡಿದ್ದೀರಾ ಅಂತ ಹೇಳಿದ್ರೆ ಆವಾಗೂ ನಿಮ್ಮ ಮಾನಿಟೈಸೇಷನ್ ಆಗೋದಿಲ್ಲ. ಫಸ್ಟ್ ಮೇಯ್ನಾಗಿ ನೀವು ಮಾನಿಟೈಸೇಷನ್ ಮಾಡ್ಕೊಳೋದಕ್ಕಿಂತ ಮೊದಲು ಇದನ್ನೆಲ್ಲ ತಿಳ್ಕೊಂಡಿರಬೇಕು. ನೀವು ಏನಾದರೂ ಫೋನಲ್ಲಿ ಲೈವ್ನ ಆನ್ ಮಾಡಿಟ್ಟಿದ್ದೀರಾ, ಲೈವ್ನ ಆನ್ ಮಾಡಿ ಆದಮೇಲೆ ಅದನ್ನು ಬೇರೆಯವರ ಫೋನಲ್ಲಿ ನೋಡ್ತಾ ಇರೋದು. ಇವಾಗ ನಿಮ್ಮ ಫ್ರೆಂಡ್ಸ್ ಫೋನಲ್ಲಾಗಿರ್ಬೋದು, ರಿಲೇಷನ್ಸ್ ಫೋನಲ್ಲಾಗಿರ್ಬೋದು, ಯಾರ ಫೋನಲ್ಲಾದರೂ ಓಕೆ. ಬಟ್ ನೀವೇನು ಮಾಡ್ತೀರಾ, ಅದನ್ನು ಆನ್ ಮಾಡಿ ಹಾಗೆ ಬಿಟ್ಬಿಡ್ತೀರಾ. ಈ ತಪ್ಪನ್ನು ಮಾಡೋದ್ರಿಂದ ಇದು ಯೂಟ್ಯೂಬರ್ಸ್ಗೆ ಆಗೇ ಆಗುತ್ತೆ. ನೀವು ಯಾರಾದರೂ ನಿಮ್ಮನ್ನೆಲ್ಲ ಚೆಕ್ ಮಾಡ್ತಾ ಇರ್ತಾರಲ್ವ, ಕಂಪ್ಲೀಟಾಗಿ ಇವಾಗ AI ಎಲ್ಲ ಬಂದಿದೆ, ಇದರಿಂದೆಲ್ಲ ಚೆಕ್ ಮಾಡ್ತಾರೆ. ಇದನ್ನು ಚೆಕ್ ಮಾಡದೆ ಯಾವುದೂ ಚೆಕ್ ಮಾಡದೆ ಮಾನಿಟೈಸೇಷನ್ ಮಾಡೋದಿಲ್ಲ. ಎಷ್ಟೋ ಜನದ್ದು ಮಾನಿಟೈಸೇಷನ್ ಮಾಡೋಕ್ಕೆ ಹೋದಾಗ ಆವಾಗ ಅದು ರಿಜೆಕ್ಟ್ ಆಗಿರುತ್ತೆ. ನೀವು ಅಪ್ಲೈ ಮಾಡಿರ್ತೀರ ಬಟ್ ಅದು ರಿಜೆಕ್ಟ್ ಆಗಿರುತ್ತೆ. ಮೇನ್ ಕಾರಣ ಏನು ಅಂತ ಹೇಳಿದ್ರೆ ನೀವು ಯೂಟ್ಯೂಬ್ ಲೈವ್ ಮಾಡುವಾಗ ಬೇರೆ ಬೇರೆ ರೀತಿಯಾದಂಥ ತಪ್ಪು ಮಾಡಿರ್ತೀರ, ಆದರೆ ಆ ಸಮಯದಲ್ಲಿ ನಿಮಗೆ ಗೊತ್ತಾಗೋದಿಲ್ಲ. ಸೆಕೆಂಡ್ ತಪ್ಪು, ನಿಮ್ಮ ಫೇಸ್ನೇ ತೋರಿಸಿಲ್ಲ ಅಂತ ಹೇಳಿದ್ರೆ ಲೈವಲ್ಲಿ ಫೇಸ್ನ ತೋರಿಸ್ಬೇಕಾಗುತ್ತೆ. ನಿಮ್ಗೇನಾದರೂ ಮುಜುಗರ ಆಗುತ್ತಪ್ಪ, ನನಗೆ ಲೈವ್ನಲ್ಲಿ ಫೇಸ್ ತೋರಿಸೋದಕ್ಕೆ, ಯೂಟ್ಯೂಬ್ ಲೈವಲ್ಲಿ ಫೇಸ್ ತೋರಿಸೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಆದಷ್ಟು ವಾಯ್ಸ್ ಆದರೂ ಮಾತಾಡ್ತಾ ಇರಿ. ಮಾತಾಡಲಾರ್ದಂಗೆ ಎಲ್ಲೋ ಒಂದು ಗೋಡೆ ಮಧ್ಯೆ ಇಟ್ಬಿಟ್ಟು ಅದನ್ನು ನೋಡ್ಕೊತಾ ಇರಿ ಅಂತ ಹೇಳಿದ್ರೆ ಯಾರೂ ಅದನ್ನು ನೋಡೋದಿಲ್ಲ, ನಿಮಗೆ ವಾಚಿಂಗ್ ಅವರ್ಸು ಬರೋದಿಲ್ಲ. ಆಮೇಲೆ ಮೂರನೇ ತಪ್ಪು, ಮ್ಯೂಸಿಕ್. ನೀವು ಅಲ್ಲೇನೋ ಹಾಕಿರ್ತೀರ, ಯೂಟ್ಯೂಬ್ ಲೈವ್ ಹಾಕಿಬಿಟ್ಟು ಮ್ಯೂಸಿಕ್ನ ಆನ್ ಮಾಡಿಟ್ಬಿಡೋದು. ಮ್ಯೂಸಿಕ್ನ ಆನ್ ಮಾಡಿಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದರಿಂದ ನಿಮಗೆ ಮಾನಿಟೈಸೇಷನ್ಗೆ ಪ್ರಾಬ್ಲಮ್ ಆಗುತ್ತೆ. ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಆಮೇಲೆ ನೀವು ಸಪೋರ್ಟ್ ಮಾಡೋದು, ಇವಾಗ ನೀವು ಹೋಗಿ ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡಿ ಕೇಳಿಬಿಡೋದು, ನಾನು ಲೈವ್ಗೆ ಬರ್ತಾಯಿದ್ದೀನಿ, ಈ ಟೈಮ್ಗೆ ಲೈವ್ ಬರ್ತೀನಿ, ನನಗೆ ಸಪೋರ್ಟ್ ಮಾಡಿ. ನೀವು ಲೈವ್ ಬನ್ನಿ, ನಿಮ್ಮ ಲೈವ್ ಬಂದಾಗ ನಾನು ಸಪೋರ್ಟ್ ಮಾಡ್ತೀನಿ, ಈ ರೀತಿ ಎಲ್ಲ ಮಾಡೋದು. ಆಮೇಲೆ ನೀವು ಲೈವ್ಗೆ ಬಂದುಬಿಟ್ಟು ಬೇರೆಯವ್ರು ಯಾರಾದರೂ ನಿಮ್ಮ ಥರನೇ ಯೂಟ್ಯೂಬ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಲೈವ್ ಬಂದುಬಿಟ್ಟು ಅಲ್ಲಿ ಅವ್ರ ಹತ್ರ ಹೇಳೋದು, ನಾನು ಈ ಟೈಮ್ಗೆ ಲೈವ್ ಬರ್ತಾಯಿದ್ದೀನಿ ಅಂತ ಹೇಳೋದು. ಫ್ರೆಂಡ್ಸ್ ಯಾರಾದರೂ ನಿಮ್ಮ ಯೂಟ್ಯೂಬರ್ಸ್ ಇರ್ತಾರೆ, ಆ ಯೂಟ್ಯೂಬರ್ಸ್ ಫ್ರೆಂಡ್ಸ್ಗೆ ಏನು ಮಾಡ್ತೀರಾ ನೀವು, ಅವರಿಗೂ ಹೇಳ್ತೀರಾ ನಾನು ಈ ಟೈಮಲ್ಲಿ ಬರ್ತೀನಿ, ಮಾರ್ನಿಂಗ್ 10 to 11 ನಾನು ಬಂದುಬಿಡ್ತೀನಿ, ಆ ಲೈವ್ ಬಂದಾಗ ನೀವು ಲೈವ್ ಬನ್ನಿ, ನನಗೆ ಅವಾಗ ವಾಚಿಂಗ್ ಅವರ್ಸ್ ಬರುತ್ತೆ ಅಂತ ಹೇಳೋದು. ಆಮೇಲೆ ಅವರು ಇನ್ನೊಂದು ಟೈಮಲ್ಲಿ ನಾನು 2 to 3 ಲೈವ್ ಬರ್ತಾಯಿದ್ದೀನಿ, ಆ ಟೈಮ್ನಲ್ಲಿ 1 hour ಆನ್ ಮಾಡಿ ಇಟ್ಬಿಡಿ ಅಂತೇಳಿ ಹೇಳೋದು. ಈ ರೀತಿ ಎಲ್ಲ ಮಾಡೋದ್ರಿಂದ ನಿಮಗೆ ಮಾನಿಟೈಸೇಷನ್ ಆಗಲ್ಲ. ಇದು 2026ಅಲ್ಲಿ ರೂಲ್ಸ್ ಬಂದೇ ಬರುತ್ತೆ. ಆ ರೂಲ್ಸ್ ಬರೋದಕ್ಕಿಂತ ಮುಂಚೆ ಕಂಪ್ಲೀಟಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಆಮೇಲೆ 13 years ಏಜ್ ಒಳಗಡೆ ಇರುವಂಥವ್ರನ್ನ ನಿಮ್ಮ ಪಕ್ಕಕ್ಕೆ ಕೂರಿಸ್ಕೊಂಡು ಲೈವ್ ಮಾಡೋದನ್ನು ಬಿಟ್ಬಿಡಿ. ನನ್ನ ಮಗು ಆಗಿರ್ಬೋದು, ಮಕ್ಕಳಾಗಿರ್ಬೋದು ಅಂತೇಳಿ ಅವ್ರು ಇದ್ದಾರೆ, ಅವ್ರನ್ನ ನಾನು ತೋರಿಸ್ಲೇಬೇಕು, ನನಗೆ ಅವ್ರ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ನನ್ನ ಮಕ್ಕಳನ್ನು ನಾನು ಯೂಟ್ಯೂಬಲ್ಲಿ ತೋರಿಸ್ಬೇಕು, ಲೈವಲ್ಲಿ ತೋರಿಸ್ಬೇಕು ಅಂತೇಳಿ ಕ್ಯೂರಿಯಾಸಿಟಿ ಇರುತ್ತೆ. ಆದರೆ ಆ ತಪ್ಪನ್ನೆಲ್ಲಾದರೂ ನೀವು 13 years ಏಜ್ ಒಳಗಿನ ಮಕ್ಕಳಿಗೆ ಏನಾದರೂ ನೀವು ಹಂಗೆ ತೋರಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದರಿಂದನೂ ಮಾನಿಟೈಸೇಷನ್ ಆಗಲ್ಲ. ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇದಿಷ್ಟು ಯೂಟ್ಯೂಬ್ ಲೈವ್ ಬಗ್ಗೆ ಆಯಿತು, ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂಥೇಳಿ. ಈಗ ಯೂಟ್ಯೂಬಲ್ಲಿ ಲೈವ್ಗೆ ಯಾವ ರೀತಿ ಹೋಗೋದು ಅಂಥೇಳಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಅಲ್ಲಿ ಪ್ಲಸ್ ಐಕನ್ನ ಕ್ಲಿಕ್ ಮಾಡಿ. ಪ್ಲಸ್ ಐಕನ್ನ ಕ್ಲಿಕ್ ಮಾಡಿದ್ಮೇಲೆ ನೀವು ವಿಡಿಯೋ ಶಾರ್ಟ್ಸ್ ಅಂತೇಳಿ ಅಪ್ಲೋಡ್ ಮಾಡ್ತೀರಲ್ವ, ಅಲ್ಲಿ ಪಕ್ಕದಲ್ಲಿ ಲೈವ್ ಅಂಥೇಳಿ ಇರುತ್ತೆ. ಲೈವ್ ಮೇಲೆ ಕ್ಲಿಕ್ ಮಾಡ್ಬೋದು. ನಿಮಗೆ 50 ಸಬ್ಸ್ಕ್ರೈಬರ್, ಆವಾಗೆಲ್ಲ 25 ಸಬ್ಸ್ಕ್ರೈಬರ್ಸ್ ಇದ್ದರೆ ನೀವು ಲೈವ್ ಹೋಗ್ಬೋದಾಗಿತ್ತು. ಆದರೆ ಇವಾಗಿನ ರೂಲ್ಸಿನ ಪ್ರಕಾರ 50 ಸಬ್ಸ್ಕ್ರೈಬರ್ಸ್ ಇದ್ದರೆ ಆವಾಗ ಲೈವ್ಗೆ ಹೋಗ್ಬೋದು. ಲೈವ್ಗೆ ಹೋಗೋದು ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಹೋದ್ಮೇಲೆ ನೀವು ರಿಜಿಸ್ಟರ್ ಮಾಡಬೇಕಾಗುತ್ತೆ. ನಿಮ್ಮ ಫೋನ್ ನಂಬರಿಂದ ರಿಜಿಸ್ಟರ್ ಮಾಡ್ಬೋದು. ರಿಜಿಸ್ಟರ್ ಮಾಡಿ ಆದಮೇಲೆ ಅಲ್ಲಿ 24 hours ಆದಮೇಲೆ ನೀವು ಲೈವ್ ಸ್ಟ್ರೀಮ್ಗೆ ಹೋಗ್ಬೋದು. ಇದನ್ನು ನೆನಪಿನಲ್ಲಿಟ್ಕೊಳ್ಳಿ. ಆದಷ್ಟು ನೀವು ಲೈವ್ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಲೇಬೇಕು. ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಚಾನಲು ಮಾನಿಟೈಸೇಷನ್ ಆಗಲ್ಲ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೇರೆ ವಿಡಿಯೋದಲ್ಲಿ ಸಿಗೋಣ. ಬಾಯ್.